ಒಂದು ಇನ್ ಮತ್ತೆ ಇನ್ನೊಂದು ಇಂಟು. ನೋಡೋದಕ್ಕೆ ಎರಡು ಸೇಮ್ ಇರುತ್ತೆ, ಆದ್ರೆ ಸ್ವಲ್ಪ ಡಿಫ್ರೆನ್ಸ್ ಇದೆ, ಸೂಕ್ಷ್ಮವಾದ ಡಿಫ್ರೆನ್ಸ್ ಇದೆ. ಇದೇನಿದು? ಇನ್. ಇದು ಇಂಟು. ಇಂಟು. ಈಗ ಇಂಟು ನೋಡು, ಇಂಟು ಯಾವಾಗ ಇಂಟು ಬಳಸ್ತೀವಿ? ಈ ಬರ್ಡ್ ಈಸ್ ಸಿಟಿಂಗ್ ಇನ್ ಟು ದ ನೆಸ್ಟ್, ಹೌದಾ? ಅಂದ್ರೆ ಇನ್ನು ಕುತ್ಕೊಳ್ತಾ ಇದೆ, ಕುತ್ಕೊಂಡಿಲ್ಲ, ಇನ್ನು ಕುತ್ಕೊಳ್ತಾ ಇದೆ. ಸೊ ಆ ಕೆಲಸಕ್ಕೆ ನಾವು ಸಿಟಿಂಗ್ ಇನ್ ಟು ಅಂತ ಹೇಳ್ತೀವಿ. ಅಂದ್ರೆ ವಾಟರ್ ಈಸ್ ಪೋರಿಂಗ್ ಇನ್ ಟು ದ ಗ್ಲಾಸ್, ಅಂದ್ರೆ ಇನ್ನು ಹಾಕ್ತಾ ಇದ್ದಾರೆ. ಸೊ ಕಾರ್ ಈಸ್ ಗೋಯಿಂಗ್ ಇನ್ ಟು ದ ಶೆಡ್, ಕಾರು ಒಳಗಡೆ ಹೋಗ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೇವೆ. ಇಂಟು ಅಂದ್ರೆ ಇನ್ನು ಕೆಲಸ ನಡೀತಾ ಇದೆ, ಒಳಗಡೆ ಹೋಗ್ತಾ ಇದೆ ಅಂತ, ಆ ಕೆಲಸಕ್ಕೆ ಇಂಟು ಬಳಸ್ತೀವಿ. ಸೊ ಇನ್ ಯಾವ ಬಳಸ್ತೀವಿ? ಸೊ ಬಾಲ್ ಈಸ್ ಇನ್ ದ ಜಾರ್, ಅಂದ್ರೆ ಆಲ್ರೆಡಿ ಒಳಗಡೆ ಇದೆ, ಜಾರ್ ಇನ್ ದ ಜಾರ್. ಸೊ ಟೆಡಿ ಈಸ್ ಇನ್ ದ ಬಾಕ್ಸ್, ಒಳಗಡೆ ಇಟ್ಟಿದ್ದಾರೆ ಟೆಡಿನ. ಪೆನ್ಸಿಲ್ಸ್ ಆರ್ ಇನ್ ದ ಕಪ್, ಅಂದ್ರೆ ಕಪ್ ಒಳಗಡೆ ಪೆನ್ಸಿಲ್ಸ್ ಇದಾವೆ. ದ ಸ್ಟೂಡೆಂಟ್ಸ್ ಆರ್ ಇನ್ ದ ಕ್ಲಾಸ್ ರೂಮ್, ಅಂದ್ರೆ ಕ್ಲಾಸ್ ರೂಮ್ ಒಳಗಡೆ ಇದ್ದಾರೆ. ಆಲ್ರೆಡಿ ಇರೋದಕ್ಕೆ ನಾವು ಇನ್ ಬಳಸ್ತೀವಿ. ಹೋಗ್ತಾ ಇದೀವಿ ಅನ್ನೋವಾಗ ಇಂಟು ಅಂತ ಬಳಸ್ತೀವಿ. ಅರ್ಥ ಆಯ್ತಾ ಡಿಫ್ರೆನ್ಸ್?